ಬೀದರ್ ನಗರದಲ್ಲಿ ಸುಮಾರು 16 ವರ್ಷಗಳಿಂದ ಅನಧಿಕೃತವಾಗಿ ಫುಟ್ಪಾತ್ ಮೇಲೆ ನಿರ್ಮಿಸಿಕೊಂಡು ಒಂದು ವ್ಯಾಪಾರ ಮಾಡ್ತಾ ಇದ್ದ ವ್ಯಾಪಾರಸ್ಥರಿಗೆ ಫುಟ್ಪಾತ್ ಮೇಲೆ ಇಟ್ಕೊಂಡು ನಗರಸಭೆ ಜೆಸಿಬಿ ಮೂಲಕ ಶಾಕ್ ಕೊಟ್ಟಿದೆ. ಸತತ ಒಂದು ವಾರಗಳಿಂದ ಇದೀಗ ಅಂಬೇಡ್ಕರ್ ವೃತ್ತ, ಮೈಲೂರು ರಸ್ತೆ, ನ್ಯೂ ಬಸ್ ನಿಲ್ದಾಣ, ಶಿವನಗರ, ನೌಬಾದ್ ಸೇರಿದಂತೆ ಬೀದರ್ ನಗರದಲ್ಲಿ ಜೆಸಿಬಿಗಳು ಘರ್ಜನೆ ಮಾಡ್ತಾ ಇದೆ. ನಗರಸಭೆಯ ಆಯುಕ್ತರಾದ ಶಿವರಾಜ್ ರಾಥೋಡ್ ಇದೀಗ ಡಿವೈಎಸ್ಪಿ ಶಿವಾನಂದ್ ಪಾಟೀಲ್ ಇವರೆಲ್ಲರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು, ನಗರದ ಎಲ್ಲ ಕಡೆ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಾ ಇರುವ ನಗರಸಭೆ ಓಲ್ಡ್ ಸಿಟಿಯಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರೋ ಓಲ್ಡ್ ಸಿಟಿಯಲ್ಲಿ ಒತ್ತುವರಿ ಕಾರ್ಯಾಚರಣೆ ಮಾಡಬೇಡಿ ಅಂತ ಪೌರಾಡಳಿತ ಸಚಿವ ರಹೀಂ ಖಾನ್ರಿಂದ ಒತ್ತಡ ಬಂದಿದೆಯಂತೆ. ಫುಟ್ಪಾತ್ ಒತ್ತುವರಿಯಿಂದ ಸಂಚಾರಕ್ಕೆ ತೊಂದರೆಯಾಗಿತ್ತು, ಹೀಗಾಗಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದು ಒತ್ತಡ ಅಂದರೆ ಮಾಡಿ ಅಂದ್ಕೊಂಡು ಒತ್ತಡ ಬಂದಿದೆ ಅಂತ ಸಿಎಂಸಿ ಆಯುಕ್ತರು ಹೇಳಿದ್ದಾರೆ. ಇತ್ತ ಹಲವು ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಇದ್ರು ಕೂಡ ಯಾವುದೇ ನೋಟಿಸ್ ಕೊಡದೆ ಅಂಗಡಿಯನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ DC ಸಾಹೇಬರು ಮತ್ತು SP ಸಾಹೇಬರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಎಷ್ಟಿದೆ ಥ್ರೂಔಟ್ ಸಿಟಿಯಲ್ಲಿ, ಮೇನ್ ಆರ್ಟ್ರಿ ರೋಡ್ಸ್ ಎಷ್ಟಿದ್ದಾವೆ ಎಲ್ಲ ಎನ್ಕ್ರೋಚ್ಮೆಂಟ್ ತೆಗಿಬೇಕಂತ. ಸೊ ನಾವು ಮೇನ್ ರೋಡ್ಸ್ ಎಷ್ಟಿದ್ದಾವೆ, ಫುಟ್ಪಾತ್ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಎಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ ತೆಗಿತಾ ಇದ್ದೀವಿ. ಟೆಂಪರರಿ ನಗರದ ಎಲ್ಲ ಈಗ ಮೇನ್ ರೋಡ್ ಮೊನ್ನೆ ಮೈಲೂರು ರೋಡ್ ಮಾಡಿದ್ದೀವಿ, ಗುಂಪಾ ರೋಡ್ ಮಾಡಿದ್ದೀವಿ, ಆ ಏರಿಯಾ ಮುಗಿದಿದೆ. ಸೊ ನಿನ್ನೆ ಮತ್ತು ಇವತ್ತು ಬಸ್ ಸ್ಟ್ಯಾಂಡ್ ರೋಡ್ ಮಾಡ್ತಾಯಿದ್ದೀವಿ, ಮತ್ತು ನಾಳೆ ನಾಡಿದ್ದು ನವಬಾದ್ ಮತ್ತು ಓಲ್ಡ್ ಸಿಟಿ ಮಾಡ್ತೀವಿ. ಇದು ಸಮಸ್ಯೆ ಬರಲಿಕ್ಕೆ ಹೀಗೆ ಬಂದಿದೆ. ಹಾಂ, ನೋಟಿಸ್ ಬಿ ನನಗೆ ಏನೂ ಅಂದಿಲ್ಲ. ಈಗ ನನ್ನೆ ತೆಕ್ಕೊಂಡಿದೆ, ಎಲ್ಲ ಕುಡತ್ತಾರ ತೆಕ್ಕೊಳತ್ತಿದೆ, ಅದನ್ನು ನುಕ್ಕಿ ಹಾಳಾಗ್ತಾರೆ. ಅದೇ ಹೇಳ್ತೀನಿ ನಿಮ್ಗೆ, ನಾವು ಮಾಡಿ ತಿಂಬಾರು ಬದುಕೋರಿ ಮುರ್ದೋಯ್ತಾರೆ. ಅದು 40,000 ರೂಪಾಯಿದು. ಹಾಂ, ಅದೇ ದಂಧೆ ಗಾಣದ ಬಂಡಿ ಮಾಡ್ತೇವೆ ಸರ್. ಹಾಂ, ಹಾಲಿನ ಬಂಡಿ ಮಾಡ್ತೇವೆ. ಮುರ್ದಾಕಿದ್ರೆ ಈಗ ಚಾಯ್